ಜೇವರ್ಗಿ ಪುರಸಭೆ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರತರಾಗಿದ್ದ ಆರೋಗ್ಯ ನಿರೀಕ್ಷಕ ರಾಜಶೇಖರಯ್ಯ ಹಿರೇಮಠ್ ಅವರ ಕಚೇರಿಗೆ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಿದ್ದು ಖಂಡನೀಯವಾಗಿದೆ. ತಕ್ಷಣವೇ ಅವರಿಗೆ ನ್ಯಾಯ ಒದಗಿಸುವ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕಲಬುರಗಿ ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷ ರಾಜು ಕಟ್ಟಿಮನಿ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜೇವರ್ಗಿ ಪುರಸಭೆ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರತದಲ್ಲಿದ್ದ ಆರೋಗ್ಯ ನಿರೀಕ್ಷಕರಾದ ರಾಜಶೇಖರಯ್ಯ ಹಿರೇಮಠ್ ಅವರ ಮೇಲೆ ಸುಮಾರು 40ರಿಂದ 50 ಜನರ ಗುಂಪು ಬಂದು ಹಲ್ಲೆ ಮಾಡಿದ್ದಾರೆ. ಅದರಲ್ಲಿಯೂ ಪ್ರಮುಖವಾಗಿ ಮಹೇಶ್ ರಾಠೋಡ್ ಎಂಬ ವ್ಯಕ್ತಿಯು ಅವರನ್ನು ಹೊಡೆದು ಬಡೆದು ಹಲ್ಲೆ ಮಾಡಿ ನಿಂದಿಸಿದ್ದಾನೆ. ಆದ್ದರಿಂದ ಮಹಾನಗರ ಪಾಲಿಕೆ ನೌಕರರ ಸಂಘವು ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ವ್ಯಕ್ತಿಗಳಿಗೆ ಕಠಿಣ ಕಾನೂನು ಕ್ರಮಗೊಂಡು ಇನ್ನು ಮುಂದೆ ಯಾವುದೇ ರೀತಿಯ ಇಂತಹ ಅವಘಡ ಆಗದಂತೆ ಜಿಲ್ಲಾಡಳಿತ ಹಾಗೂ ಸರ್ಕಾರವು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತೇವೆ ಎಂದರು. ಅದೇನಪ್ಪ ಅಂದರೆ ರಾಜಶೇಖರ್ ಹಿರೇಮಠ್ ಅನ್ನೋಂಥ ಒಬ್ಬ ಸರ್ಕಾರಿ ನೌಕರಸ್ಥರಿಗೆ ಅಲ್ಲಿ ಇರ್ತಕ್ಕಂಥ ಕೆಲವೊಂದು ಗುಂಪು ಅವರು ಕರ್ತವ್ಯ ನಿರತ ಸಂದರ್ಭದಲ್ಲಿ ಕಚೇರಿ ಒಳಗಡೆ ಬಂದುಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಮತ್ತು ನಿಂದನೆ ಮಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅವರಿಗೆ ಆ ಘಟನೆಗೆ ಯಾವುದೇ ರೀತಿ ಸಂಬಂಧ ಇರದೇ ಇದ್ದರೂ ಕೂಡ ಅಲ್ಲಿನ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಏನಾದರೂ ಸಮಸ್ಯೆ ಇದ್ದರೆ ಬಗೆಹರಿಸಬೇಕಾಗಿತ್ತು. ಅದನ್ನು ಬಿಟ್ಟು ಇವರು ಏಕಾಏಕಿ ಬಂದು ಒಬ್ಬ ಅಧಿಕಾರಿ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಮನಸೋ ಇಚ್ಛೆ ಅವರನ್ನು ಬೈದು ನಿಂದಿಸಿ ಹಲ್ಲೆ ಮಾಡಿ ಸಾರ್ವಜನಿಕವರನ್ನು ನಿಂದಿಸಿದ್ದಾರೆ. ಸೊ ಇದನ್ನು ನಾವು ಮಹಾನಗರ ಪಾಲಿಕೆ ನೌಕರ ಅಧ್ಯಕ್ಷರಾಗಿ ಮತ್ತು ಒಬ್ಬ ಸರ್ಕಾರಿ ನೌಕರಾಗಿ ಈ ವಿಷಯನ ನಾವು ಭಾಳ ಅತ್ಯಂತ ಖಂಡಿಸ್ತಾ ಇದ್ದೀನಿ. ಯಾಕಂದರೆ ಒಬ್ಬ ಅಧಿಕಾರಿ ಅವರವರ ಕರ್ತವ್ಯವನ್ನು ಚಾಚು ತಪ್ಪದೆ ನಿಷ್ಠೆಯಿಂದ ಮಾಡ್ತಾರೆ. ಅದನ್ನು ಈ ಒಬ್ಬ ಯಾವುದೋ ಒಂದು ಒತ್ತಡಕ್ಕೊಳಗಾಗಿ ಅವರಿಗೆ ಯಾವುದೋ ಒಂದು ಮನಸ್ಸಿಗೆ ಬೇರೆ ರೀತಿಯೆಲ್ಲ ವಿಚಾರ ಮಾಡ್ಕೊಂಡ್ಬಿಟ್ಟು ಈ ರೀತಿ ಬಡಿದಾಗ ಸರ್ಕಾರಿ ನೌಕರಿಗೆ ಕರ್ತವ್ಯ ನಿರತ ಸಂದರ್ಭದಲ್ಲಿ ಯಾವುದೋ ರೀತಿಯ ದಬ್ಬಾಳಿಕೆ ಮಾಡಿದಾಗ ತಾನು ಸಮಾಜದಲ್ಲಿ ಯಾವುದೋ ಒಂದು ರೀತಿ ಒಂದು ಇಮೇಜ್ ಕ್ರಿಯೇಟ್ ಮಾಡಲಿಕ್ಕಿಂತ ಕೆಲವೊಬ್ಬರದೆಲ್ಲ ಮಾನಸಿಕ ಸ್ಥಿತಿಮಿತಿ ಗೊತ್ತಾಗ್ತದೆ. ದಯವಿಟ್ಟು ಇಂಥದಕ್ಕೆ ಯಾವುದೇ ರೀತಿಯಲ್ಲಿ ಅವಕಾಶ ಕೊಡ್ಲಿಕ್ಕೆ ಹೋಗ್ಬಾರ್ದು. ಜನ ಯಾವುದಕ್ಕೂ ತಾಳ್ಮೆಯಿಂದ ಇರಬೇಕು ಮತ್ತು ತಾಳ್ಮೆ ಕಳ್ಕೋಬಾರ್ದು. ಎಲ್ಲರೂ ನಾವು ಸರ್ಕಾರಿ ಒಬ್ಬ ಅಧಿಕಾರಿ ಯಾವುದೇ ಕೆಲಸ ಮಾಡಬೇಕು ಅಂದ್ರೆ ಅದರದೇ ಆದಂಥ ಒಂದು ಕಾಯ್ದೆ, ಕಾನೂನು ಮತ್ತು ಸಮಯ ಅದರಲ್ಲಿ ಮಾತ್ರ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಅವರು ಸ್ವಂತಕ್ಕಾಗಿ ಯಾವುದೇ ರೀತಿ ಮಾಡೋದಿಲ್ಲ. ಸೊ ಇದನ್ನು ಅರಿತು ಒಂದು ವೇಳೆ ಅವ್ರು ಏನಾದರೂ ತಪ್ಪಾದರೂ ಕೂಡ ಅವರಿಗೆ ಆದಂಥ ಕೆಲವೊಂದು ಕಾನೂನು ನಿಯಮಗಳಿದ್ದಾವೆ. ಅದು ಸಂಬಂಧಪಟ್ಟ ಮೇಲಾಧಿಕಾರಿಗಳೇ ಸಂಬಂಧಪಟ್ಟದ್ದು ಏನಾದರೂ ಒಂದು ಮೀರಿದರೆ ಮೇಲಾಧಿಕಾರಿಗೆ ಗಮನಕ್ಕೆ ತರ್ಬೋದು ಅಥವಾ ದೂರು ಸಲ್ಲಿಸ್ಬೋದು. ಅವರು ಕೇಳಿಲ್ಲಪ್ಪ ಅಂದರೆ ಜಿಲ್ಲಾಡಳಿತಕ್ಕೆ ಕೂಡ ಅವರು ದೂರು ಸಲ್ಲಿಸ್ಬೋದು. ಅದನ್ನು ಬಿಟ್ಟು ಕಾನೂನು ತಾನೇ ಕೈಗಲ್ಲಿ ತೊಗೊಂಡ್ಬಿಟ್ಟು ಸಾರ್ವಜನಿಕವಾಗಿ ಹಲ್ಲೆ ಮಾಡೋದಾಗಲಿ ಅಥವಾ ಬೈಯುವಂಥದ್ದಾಗಲಿ ಅಥವಾ ಯಾವುದೇ ರೀತಿಯ ಮಾನಸಿಕ ಹಿಂಸೆ ಕೊಡೋದಲ್ಲಿ ಇದೊಂದು ತಪ್ಪು. ಅದರಿಂದ ನಾವು ಒಂದು ಮಹಾನಗರ ಪಾಲಿಕೆ ನೌಕರ ಸಂಘದ ಅಧ್ಯಕ್ಷನಾಗಿ ಈ ವಿಷಯವನ್ನು ಅತ್ಯಂತ ಇದರಿಂದ ನಾನು ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮೂಲಕ ನನ್ನೊಂದು ಮನವಿ ಅದ, ಒಂದು ವಿನಂತಿ ಅದ. ಯಾವುದೇ ಕಾರಣಕ್ಕಾಗಿ ಒಬ್ಬ ಸರ್ಕಾರಿ ನೌಕರಿಗೆ ಈ ಸಾರ್ವಜನಿಕವಾಗಿ ಹೀರಿಸ್ತಕ್ಕಂಥ ಒಂದು ಮನೋವೃತ್ತಿ ಬೆಳೀತಾ ಇದೆ. ಅದನ್ನು ಹೋಗಲಾಡಿಸಲಿಕ್ಕೆ ನಾವು ಮತ್ತು ನೀವು ಎಲ್ಲ ಕೈಗೂಡಿಸಿ ಇಂಥವೆಲ್ಲ ಅವಘಡ ತಪ್ಪು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.